ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಸಮಸ್ತ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗ. ತಮ್ಮೆಲ್ಲರಿಗೂ ಆಗಸ್ಟ್ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತವಿದೆ. ಆಸ್ ಯೂಸ್ವಲ್ ಇಲ್ಲಿ ಉಲ್ಲೇಖಿಸಿದ ಫಲಗಳು ಸಾಮಾನ್ಯ ಫಲಗಳು, ಗೋಚಾರ ಆಧಾರಿತ ಫಲಗಳು, ಆಗಸ್ಟ್ ಮಾಸಕ್ಕೆ ಸಂಬಂಧಪಟ್ಟಂತ ಫಲಗಳು, ಚಂದ್ರ ರಾಶಿ ಆಧಾರಿತ ಫಲಗಳು. ಮೊದಲನೆಯದಾಗಿ ವಿಶೇಷವಾದ ಪರಿವರ್ತನೆಗಳನ್ನ ತೆಗೆದುಕೊಳ್ಳೋಣ. ಅಂದರೆ ಗೋಚಾರ ಸಂಪತ್ತು, ಯಾವ ಗ್ರಹ ಎಲ್ಲಿದೆ, ಯಾವ ಗ್ರಹಗಳು ಯುತಿಯಾಗಿವೆ, ಇದರ ಜೊತೆ ಯಾವ ಗ್ರಹಗಳು ವಕ್ರಗತಿಯಲ್ಲಿ ಸಂಚಾರ ಮಾಡ್ತವೆ, ಯಾವ ಗ್ರಹಗಳು ಅಸ್ತಂಗತವಾಗಿವೆ, ಇದೆಲ್ಲವನ್ನು ತೆಗೆದುಕೊಳ್ಳೋಣ. 6 ವಿಶೇಷ ಪ್ರಮುಖ ಪರಿವರ್ತನೆಗಳನ್ನ ನಾವು ಆಗಸ್ಟ್ ಮಾಸದಲ್ಲಿ ಕಾಣಬಹುದು. ಅದರಲ್ಲಿ ಮೊದಲನೆಯದು, ಶನೈಶ್ವರ ಮಾಸ ಪೂರ್ತಿ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾನೆ. ಕಾರಣ, ಶನೈಶ್ವರ ಜುಲೈ 26ರಂದೇ ವಕ್ರಗತಿಯಲ್ಲಿ ಸಂಚಾರವನ್ನು ಆರಂಭ ಮಾಡಿದ್ದಾನೆ. ಮೀನ ರಾಶಿಯಲ್ಲಿ ಶನಿಯ ವಕ್ರೀ ಚಲನೆ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ. ಇದನ್ನು ಕುರಿತು ಸೆಪರೇಟ್ ವಿಡಿಯೋ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮಗಳಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆಸಕ್ತರು ವೀಕ್ಷಿಸಬಹುದು. 138 ದಿನಗಳ ದೀರ್ಘ ಚಲನೆ, ಸುಮಾರು 4.5 ತಿಂಗಳು. ಹೀಗಾಗಿ ಆಗಸ್ಟ್ ಮಾಸ ಪೂರ್ತಿ ಶನಿ ವಕ್ರಗತಿಯಲ್ಲೇ ಸಂಚಾರ ಮಾಡ್ತಾನೆ, ಮೀನ ರಾಶಿಯಲ್ಲೇ ಸಂಚಾರ ಮಾಡ್ತಾನೆ. ಇದು ಒಂದು ಮೊದಲನೇ ಅಂಶ, ಪ್ರಮುಖ ಅಂಶ. ಎರಡನೆಯದು, ಬುಧ ಪೂರ್ವದಲ್ಲಿ ಅಸ್ತನಾಗ್ತಾನೆ. ಆಗಸ್ಟ್ ಮಾಸದ ಮಧ್ಯಭಾಗದಲ್ಲಿ ಬುಧ ಪೂರ್ವದಲ್ಲಿ ಅಸ್ತನಾಗ್ತಾನೆ. ನಂತರ ಸೆಪ್ಟೆಂಬರ್ 2ರಂದು ಪಶ್ಚಿಮದಲ್ಲಿ ಉದಯ ಆಗ್ತಾನೆ. ಸೊ ಬುಧನ ಒಂದು ಅಸ್ತಂಗತ ಮಾಸದ ಮಧ್ಯಭಾಗದಲ್ಲಿ ಆಗ್ತಾ ಇದೆ. ಮೂರನೆಯದು, ಗುರು ಆಗಸ್ಟ್ 10ರವರೆಗೂ ಅಸ್ತಂಗತ ಅವಸ್ಥೆಯಲ್ಲಿ ಇರ್ತಾನೆ. ಕಾರಣ, ಗುರು ಜುಲೈ 19ರಂದೇ ಪಶ್ಚಿಮದಲ್ಲಿ ಅಸ್ತನಾಗಿದ್ದಾನೆ. ಆಗಸ್ಟ್ 10ರಂದು ಪೂರ್ವದಲ್ಲಿ ಉದಯ ಆಗ್ತಾನೆ. ಬುಧ ಮತ್ತೆ ಗುರು ಬೇರೆ ಬೇರೆ ಆಗ್ತದೆ. ಬುಧ ಇಲ್ಲಿ ಪೂರ್ವದಲ್ಲಿ ಅಸ್ತನಾಗಿ ಪಶ್ಚಿಮದಲ್ಲಿ ಉದಯಿಸ್ತಾನೆ. ಗುರು ಜುಲೈ 19ರಂದು ಪಶ್ಚಿಮದಲ್ಲಿ ಅಸ್ತನಾಗಿರ್ತಾನೆ. ಆಗಸ್ಟ್ 10ರಂದು ಪೂರ್ವದಲ್ಲಿ ಗುರು ಉದಯ ಆಗ್ತಾನೆ. ಇದು ಮೂರನೇ ಅಂಶ. ನಾಲ್ಕನೇ ಅಂಶ, ಕಂಜಂಕ್ಷನ್ ಬರುತ್ತೆ. ಕಂಜಂಕ್ಷನ್ ಅಂದ್ರೆ ಯುತಿ, ಗ್ರಹಗಳ ಯುತಿ. ರವಿ ಮತ್ತೆ ಗುರುವಿನ ಯುತಿ ಆಗುತ್ತೆ. ಗುರು ಆಲ್ರೆಡಿ ಕರ್ಕದಲ್ಲಿದ್ದಾನೆ. ಪೂರ್ವಾರ್ಧದಲ್ಲಿ ಸೂರ್ಯ ಆತನ ಜೊತೆ ಯುತಿ ಆಗ್ತಾನೆ. ಸೊ ಹೀಗಾಗಿ ಸನ್ ಜುಪಿಟರ್ ಕಂಜಂಕ್ಷನ್, ಗುರು ಮತ್ತೆ ಸೂರ್ಯನ ಒಂದು ಯುತಿ, ಇದನ್ನ ಗುರು ಜೀವಕಾರಕ, ಸೂರ್ಯ ಆತ್ಮಕಾರಕ, ಜೀವಾತ್ಮ ಯುತಿ ಅಂತ ಕರೀತಾರೆ. ಈ ಜೀವಾತ್ಮ ಯುತಿ ಜುಲೈ 16ಕ್ಕೆ ಆರಂಭ ಆಗಿರುತ್ತೆ. ಆಗಸ್ಟ್ 17ರವರೆಗೆ ಇರುತ್ತೆ. ಅಂದರೆ ಆಗಸ್ಟ್ ಮಾಸದ ಮೊದಲ 17 ದಿವಸ, ಅಂದ್ರೆ ಸಂಕ್ರಾಂತಿಯವರೆಗೂ ಇರುತ್ತೆ. ಸಿಂಹ ಸಂಕ್ರಾಂತಿಯವರೆಗೂ ಸೂರ್ಯ ಕರ್ಕದಲ್ಲಿ ಇರುವವರೆಗೂ ಗುರು ಮತ್ತೆ ಸೂರ್ಯ ಅವರ ಯುತಿ ಆಗುತ್ತೆ. ಅದನ್ನು ಜೀವಾತ್ಮ ಸಂಯೋಗ ಅಂತ ಕರೀತಾರೆ. ಈ ಯುತಿ ತನ್ನ ಉಚ್ಚಾಯ ಸ್ಥಿತಿಯನ್ನು ತಲುಪೋದು ಜುಲೈ 29ಕ್ಕೆ. ಬಿಕಾಸ್ ಅವರಿಬ್ಬರು ತುಂಬಾ ನಿಯರರ್ ಡಿಗ್ರಿಗಳಲ್ಲಿ ಇರ್ತಾರೆ, ತುಂಬಾ ಹತ್ತಿರದ ಅಂಶಗಳಲ್ಲಿ ಸಂಚಾರ ಮಾಡುವವರೆಗೂ. ಇದು 4ನೆಯ ಪ್ರಮುಖ ಅಂಶ. 5ನೆಯ ಪ್ರಮುಖ ಅಂಶ, ಇನ್ನೊಂದು ಕಂಜಂಕ್ಷನ್, ಇನ್ನೊಂದು ಯುತಿ ಬರ್ತಾ ಇದೆ, ಸೂರ್ಯ ಮತ್ತು ಕೇತುವಿನ ಯುತಿ. ಸೂರ್ಯ ಕೇತುವಿನ ಯುತಿ ಉತ್ತರಾರ್ಧದಲ್ಲಿ ಆಗುತ್ತೆ. ಅಂದ್ರೆ ಸೂರ್ಯ ಸಂಕ್ರಮಣ, ಸೂರ್ಯ ಸಿಂಹ ರಾಶಿಯಲ್ಲಿ ಸ್ವಂತ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಆಗುತ್ತೆ. ಸೂರ್ಯ ಸಂಕ್ರಮಣ ಆಗಸ್ಟ್ 17ರಂದ ಆಗ್ತಾ ಇದೆ. ಆಗಸ್ಟ್ 17ರಂದು ಸೂರ್ಯ ತನ್ನ ಸ್ವಂತ ರಾಶಿ ಸಿಂಹ ರಾಶಿಯಲ್ಲಿ ಹೋದಾಗ ಅಲ್ಲಿ ಆಲ್ರೆಡಿ ಕೇತು ಇದ್ದಾನೆ. ಸೂರ್ಯ ಕೇತು ಯುತಿ ಆಗುತ್ತೆ. ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17 ಮಾಸ ಪೂರ್ತಿ, ಅಲ್ಲಿ ಆಗಸ್ಟ್ 17 ಅಂದ್ರೆ ಒಂದು ತಿಂಗಳ ಅವಧಿಯವರೆಗೆ ಸೂರ್ಯ ಮತ್ತೆ ಕೇತುವಿನ ಯುತಿ ಆಗುತ್ತೆ. ಆದ್ರೆ ಅವರಿಬ್ಬರು ಸಮೀಪದ ಅಂಶ ಪೀಕ್ ಲೆವೆಲ್ಗೆ ಬರೋದು ಆಗಸ್ಟ್ 21ರಿಂದ 24. ಈ ಅವಧಿಯಲ್ಲಿ ವಿಶೇಷವಾದ ಘಟನೆಗಳು ನಡೀತವೆ. ಗುರು ಮತ್ತೆ ರವಿಯ ಘಟನೆಗಳು ಜುಲೈ 29ಕ್ಕೂ ಆಸ್ಪಾಸ್ ನಡೀತವೆ. ವಿಚಿತ್ರವಾದ ಘಟನೆಗಳು, ಕೆಲವರಿಗೆ ಶುಭ ಘಟನೆಗಳು, ಕೆಲವರಿಗೆ ಅಶುಭ ಘಟನೆಗಳು. ಇಟ್ ಡಿಪೆಂಡ್ಸ್ ಅಪಾನ್ ಗುರು ಮತ್ತೆ ಸೂರ್ಯ ಯಾವ ರಾಶಿಯ ಅಧಿಪತ್ಯ, ಯಾವ ಭಾವಗಳ ಅಧಿಪತ್ಯ ಹೊಂದಿದ್ದಾರೆ, ಮಾರಕತೆ ಬಾರಕತೆ ಏನಾದ್ರೂ ಇದೆಯಾ. ಅದೇ ರೀತಿ ಈ ಕಂಜಂಕ್ಷನ್ ಕೂಡ. ಇನ್ನೊಂದು ಕಂಜಂಕ್ಷನ್ ಯುತಿ ಬರ್ತಾ ಇದೆ, ಬುಧ ಸೂರ್ಯ ಮತ್ತೆ ಕೇತು, ಟ್ರಿಪಲ್ ಕಂಜಂಕ್ಷನ್ ಅಂತ ಕರೀತಾರೆ. ಬುಧ ಸೂರ್ಯ ಮತ್ತೆ ಕೇತು ಎಲ್ಲಿ ನಡೀತಾ ಇದೆ? ಸಿಂಹ ರಾಶಿಯಲ್ಲಿ ನಡೀತಾ ಇದೆ. ಆಗಸ್ಟ್ 22ರಂದು ಬುಧ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಸಿಂಹ ರಾಶಿಯನ್ನು ಪ್ರವೇಶ ಮಾಡಿದಾಗ ಅಲ್ಲಿ ಆಲ್ರೆಡಿ ಸೂರ್ಯ ಮತ್ತೆ ಕೇತು ಇರುವರು. ಆ ಇಬ್ಬರ ಜೊತೆ ಬುಧ ಕಂಜಂಕ್ಷನ್ ಆಗ್ತಾನೆ, ಯುತಿ ಆಗ್ತಾನೆ. ಈ ಟ್ರಿಪಲ್ ಕನೆಕ್ಷನ್ ಇರುತ್ತೆ. ಈ 6 ಅಂಶಗಳು ಪ್ರಮುಖವಾಗಿವೆ. ಉಳಿದಂತೆ ಸಿಂಹದಲ್ಲಿ ಕೇತುವಿನ ಸಂಚಾರ ಇರುತ್ತೆ, ಕುಂಭದಲ್ಲಿ ರಾಹುವಿನ ಸಂಚಾರ ಇರುತ್ತೆ, ಗುರುವಿನ ಸಂಚಾರ ಕರ್ಕದಲ್ಲಿರುತ್ತೆ, ಮತ್ತೆ ಶನಿಯ ಸಂಚಾರ ಮೀನದಲ್ಲಿ ಇರುತ್ತೆ. ಹೀಗೆ ಗ್ರಹಗಳ ಸಂಚಾರ ಇರುತ್ತೆ. ಇನ್ನೊಂದು 7ನೇ ಪ್ರಮುಖ ಅಂಶ ಅಂದ್ರೆ
ಪೇಡ್ ಕನ್ಸಲ್ಟೇಷನ್ ಸರ್ವಿಸಸ್ ರೆಸ್ಯೂಮ್ಡ್ ಆಗಿದ್ದಾವೆ ಮತ್ತೆ ರೀಸ್ಟಾರ್ಟ್ ಆಗಿದ್ದಾವೆ. ಆಸಕ್ತರು ಪೇಡ್ ಕನ್ಸಲ್ಟೇಷನ್ ಅನ್ನು ಪಡೆಯಬಹುದು. ನಂಬರ್ ಅನ್ನ ಡಿಸ್ಪ್ಲೇ ಮಾಡಲಾಗಿದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡುತ್ತೆ ಮೊಬೈಲ್ ನಂಬರ್ ಅನ್ನ. ಆಸಕ್ತರು DM ಮೆಸೇಜ್ ಮಾಡಬಹುದು ಅಥವಾ ನೇರವಾಗಿ ಕರೆ ಮಾಡಬಹುದು. ಪೇಡ್ ಕನ್ಸಲ್ಟೇಷನ್ಗಾಗಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನು ಕೇಳಬಹುದು, ಮೆಥಡ್ ಆಫ್ ಪೇಮೆಂಟ್ ಅನ್ನು ಕೇಳಬಹುದು, ಉಳಿದ ನಿಯಮಗಳನ್ನ ತಿಳಿದುಕೊಳ್ಳಬಹುದು. ಸೊ ಹಾಗಾದ್ರೆ ಬನ್ನಿ ಆಗಸ್ಟ್ ಮಾಸದ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ನಿಮ್ಮ ರಾಶಿಗೆ ಗೋಚಾರ ಫಲಗಳ ರೂಪದಲ್ಲಿ ಆಗಸ್ಟ್ ಮಾಸವು ಯಾವ ರೀತಿಯ ಫಲಾಫಲಗಳನ್ನ ನೀಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಶ್ರೀ ಗುರುದೇವದತ್ತ. ನಿಮ್ಮದು ಮೇಷರಾಶಿಯಾಗಿದೆ. ಮೇಷರಾಶಿಗೆ ಆಗಸ್ಟ್ ಮಾಸದಲ್ಲಿ ಗ್ರಹಗಳ ಗೋಚಾರ ಸಂಪತ್ತು ಈ ರೀತಿಯಾಗಿದೆ. ಸೂರ್ಯ ಸಂಕ್ರಮಣ ಆಗಸ್ಟ್ 17ರಂದು ನಡೀತಾ ಇದೆ. ಸಂಕ್ರಮಣಕ್ಕೂ ಮುಂಚೆ ಸೂರ್ಯ ಸುಖ ಭಾವದಲ್ಲಿ 4ನೇ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಸಂಕ್ರಮಣದ ನಂತರ ಸೂರ್ಯ ಪಂಚಮ ಭಾವದಲ್ಲಿ ಸ್ವಂತ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ, ಸೂರ್ಯ ಸಿಂಹ ಸಂಕ್ರಮಣದ ರೂಪದಲ್ಲಿ. ಇದರ ನಂತರ ಕುಜ, ರಾಶಾಧಿಪತಿಯಾದ ಕುಜನ ಸಂಚಾರ ತುಂಬಾ ಅತ್ಯದ್ಭುತವಾಗಿದೆ. ಕಾರಣ ಪರಾಕ್ರಮ ಭಾವದಲ್ಲಿ ಕುಜನ ಸಂಚಾರ ಇದೆ. ಆಗಸ್ಟ್ 2ರಿಂದ ಸೆಪ್ಟೆಂಬರ್ 18, 48 ದಿನಗಳ ಸಂಚಾರ. ಶನೈಶ್ವರ ಮೀನ ರಾಶಿಯಲ್ಲಿ ವಕ್ರಗತಿಯಲ್ಲಿ ಮಾಸ ಪೂರ್ತಿ ಸಂಚಾರ ಮಾಡ್ತಾನೆ. ಕುಂಭದಲ್ಲಿ ರಾಹುವಿನ ಅಸ್ತಿತ್ವವಿದೆ, ಸಿಂಹದಲ್ಲಿ ಕೇತುವಿನ ಅಸ್ತಿತ್ವವಿದೆ, ಕರ್ಕದಲ್ಲಿ ಗುರುವಿದ್ದಾನೆ 4ನೇ ಭಾವದಲ್ಲಿ, ಮತ್ತೆ ಮೀನದಲ್ಲಿ ಶನೈಶ್ವರ ವಕ್ರಗತಿಯಲ್ಲಿದ್ದಾನೆ. ಶುಕ್ರ ಆಗಸ್ಟ್ 1ರಿಂದ ಸೆಪ್ಟೆಂಬರ್ 2 6ನೇ ಭಾವ ಕನ್ಯಾ ರಾಶಿಯಲ್ಲಿ ನೀಚ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಇನ್ನು ಬುಧ ಆಗಸ್ಟ್ 5ರಿಂದ ಆಗಸ್ಟ್ 22ರವರೆಗೂ ಕರ್ಕ ರಾಶಿಯಲ್ಲಿದ್ದು ನಂತರ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ರೀತಿ ಗ್ರಹಗಳ ಸ್ಥಿತಿ ಇದೆ. ಸೂರ್ಯ ಆರಂಭದ 17 ದಿನ ಕರ್ಕ ರಾಶಿಯಲ್ಲಿರುವಾಗ ಸ್ವಲ್ಪ ಒಂದು ಮಾನಭಂಗ ಪ್ರಕರಣ ಎದುರಿಸ್ತಾನೆ. ಕುಟುಂಬದ ಸದಸ್ಯರ ಜೊತೆ ಹೊಂದಾಣಿಕೆ ಇರಲ್ಲ, ಅವರ ಜೊತೆ ಸ್ವಲ್ಪ ಸಂಘರ್ಷ ಆಗುತ್ತದೆ, ಭಿನ್ನಾಭಿಪ್ರಾಯ ಆಗುತ್ತೆ. ಕುಟುಂಬದ ಸದಸ್ಯರೇ ಇಲ್ಲಿ ರೆಬಲ್ ಆಗ್ತಾರೆ, ಅವಮಾನ ಮಾಡ್ತಾರೆ. ಸ್ವಂತ ಮನೆಯಲ್ಲಿ ಈ ರೀತಿಯ ಸಮಸ್ಯೆಗಳು ನಡೀತವೆ. ತನ್ನವರೇ ಈ ರೀತಿ ಮಾಡ್ತಾರೆ, ನಮ್ಮವರೇ. ಇಲ್ಲಿ ತುಂಬಾ ಕಂಜೂಸ್ ಮಾಡ್ತಾನೆ. ಸಂತಾನಕ್ಕೂ ಕೂಡ ಖರ್ಚು ಮಾಡಲು ಹಿಂದೆ ಮುಂದೆ ನೋಡ್ತಾನೆ. ಹಣದ ಮೇಲೆ, ಆರ್ಥಿಕ ಖರ್ಚಿನ ಮೇಲೆ ಕಡಿವಾಣ ಇಡಲು ಬಯಸುವಿರಿ. ಶರೀರದ ಅಂಗದಲ್ಲಿ ಒಂದು ಅಂಗದಲ್ಲಿ ದುಃಖ ಕಾಣುತ್ತದೆ. ತಾಯಿಗೆ ಕ್ಲೇಶ, ತಾಯಿಗೆ ಸಮಸ್ಯೆ ಆಗುತ್ತದೆ, ಆರೋಗ್ಯ ಸಮಸ್ಯೆ. ನಿಮಗೆ ಮನಸ್ಸಿನಲ್ಲಿ ಕ್ಲೇಶ, ವಿನಾಕಾರಣ ಇತರರೊಡನೆ ಜಗಳ, ವಿವಾದ, ಬಂಧು ವಿರೋಧ, ಜನ ವಿರೋಧ. ಸ್ವಂತ ಮನೆಯಲ್ಲಿ ನೆಮ್ಮದಿ ಇರಲಾರದು ಅಥವಾ ಜನ್ಮಸ್ಥಳದಲ್ಲಿ ಲೋಕಲ್ನಲ್ಲಿ ಏರಿಯಾದಲ್ಲಿ ನಿಮಗೆ ಒಂದು ರೀತಿಯ ಪ್ರತಿಬಂಧಕತೆ ಇರುವಂಥದ್ದು. ಇಲ್ಲಿ ಪೋಷಕರಿಗೆ ಸ್ವಲ್ಪ ಸಮಸ್ಯೆ ಆಗುವಂಥದ್ದು, ಮೆಂಟಲ್ ಪೀಸ್ ಇರಲಾರದು. ಇದರ ಜೊತೆಗೆ ತಂದೆಯೊಡನೆ ಒಂದೇ ಮನೆಯಲ್ಲಿದ್ದರೆ ಕೆಲವು ಭಿನ್ನಾಭಿಪ್ರಾಯಗಳು ನಿರ್ಮಾಣ ಆಗಬಹುದು. ವೀಕ್ಷಕರೇ, ಉತ್ತರಾರ್ಧದಲ್ಲಿ ಆಗಸ್ಟ್ 17 ನಂತರ ಸೂರ್ಯ ಸಂಕ್ರಮಣ, ಸಿಂಹ ಸಂಕ್ರಮಣದ ರೂಪದಲ್ಲಿ ಸ್ವಂತ ರಾಶಿ ಪ್ರವೇಶ ಮಾಡ್ತಾನೆ. ಆಗ ಪಂಚಮ ಭಾವಾಧಿಪತಿಯಾಗಿ ಪಂಚಮ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಸ್ವರಾಶಿಯಲ್ಲಿ ಸೂರ್ಯನ ಸಂಚಾರ ಇದೆ, ಅಗ್ನಿ ತತ್ವ ರಾಶಿಯಲ್ಲಿದ್ದಾನೆ. ಹೀಗಾಗಿ ಉದರ ಪೀಡೆ, ಹೊಟ್ಟೆ ನೋವು 100% ಕೊಡ್ತಾನೆ. ಗ್ಯಾಸ್ಟ್ರಿಕ್ ಟ್ರಬಲ್, ಇರಿಟೇಬಲ್ ಬವಲ್ ಸಿಂಡ್ರಮ್, ನಿರಂತರವಾಗಿ ಮಲಬದ್ಧತೆ ಇದು ನಿಶ್ಚಿತವಾಗಿ ಆಗುತ್ತೆ. ಕಾರಣ ಅಗ್ನಿ ರಾಶಿಯಲ್ಲಿ ಸೂರ್ಯ ಬಂದ್ಬಿಡ್ತಾನೆ, ಸ್ವಂತ ರಾಶಿಯಲ್ಲಿ. ದೇವತಾ ಪ್ರಸಾದ ಇರುತ್ತೆ, ಇದರಿಂದ ಸಂತಾನಕ್ಕೆ ಸೌಖ್ಯವಾಗುವುದು. ನಿಮಗೆ ಹೃದಯದಲ್ಲಿ ಸ್ವಲ್ಪ ನೋವಾಗುವ ಸಾಧ್ಯತೆ ಇರುತ್ತೆ. ತಂದೆಗೆ ಸಮಸ್ಯೆ ಆಗುತ್ತದೆ. ಕರ್ಮ ಮಾಡಲು ಕೆಲವು ಅಡೆತಡೆಗಳು ಬರ್ತವೆ. ಸೂರ್ಯ ಪಂಚಮದಲ್ಲಿ ಉತ್ತಮವಾದ ವಿದ್ಯೆಗಳನ್ನು ಕೊಡ್ತಾನೆ. ಹೀಗಾಗಿ ಮಂತ್ರ, ಯಂತ್ರ, ತಂತ್ರ ಇವೆಲ್ಲವೂ ಕೂಡ ಒಲಿತವೆ. ಜ್ಯೋತಿಷ್ ಶಾಸ್ತ್ರ ಒಲಿಯುತ್ತದೆ. ರಾಜ್ಯಶಾಸ್ತ್ರದಲ್ಲಿ ಆಸಕ್ತಿ ಕೇಳುತ್ತದೆ. ಶಿವಪಾರ್ವತಿಯರ ಒಂದು ಕೃಪೆ ಇರುತ್ತದೆ. ಹೀಗೆಲ್ಲ ಸೂರ್ಯನ ಫಲಗಳು. ಇದರ ನಂತರ ರಾಶಾಧಿಪತಿ ಕುಜನ ಸಂಚಾರ 48 ದಿನ ಇರುತ್ತೆ. ಅಂದ್ರೆ ಮಾಸ ಪೂರ್ತಿ ಕುಜ ಪರಾಕ್ರಮ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಭಾವ ಚೆನ್ನಾಗಿದೆ, ಪರಾಕ್ರಮದಿಂದ ಭಾಗ್ಯೋದಯ, ಉಪಚಯ ಭಾವ ಉತ್ತರೋತ್ತರ ಅಭಿವೃದ್ಧಿ ಆಗ್ತಾ ಇದೆ. ಕಾಮ ತ್ರಿಕೋನ ಸಕ್ರಿಯ ಆಗಿದೆ. ವಾಸನೆಗಳು ಅತಿಯಾಗಿ ಬರ್ತವೆ, ಭೌತಿಕ ವಾಸನೆಗಳು ಪೂರ್ತಿ ಆಗ್ತವೆ. ಅವುಗಳ ಮೇಲೆ ನಿಯಂತ್ರಣ ಇರಬೇಕು. ಪರಾಕ್ರಮದಿಂದ ಭಾಗ್ಯೋದಯ. ಇನ್ನು ಧೈರ್ಯ, ಕರೇಜ್, ಸಾಹಸವನ್ನು ವೃದ್ಧಿ ಮಾಡ್ತಾನೆ. ಧನಧಾನ್ಯ ಸಮೃದ್ಧಿ ಮಾಡ್ತಾನೆ. ಕಮ್ಯುನಿಕೇಶನ್ ಸ್ಕಿಲ್ಗಳು ತುಂಬ ಇಂಪ್ರೂವ್ ಆಗ್ತವೆ. ಇದರ ಜೊತೆ ನಾಲಿಗೆಯನ್ನು ಸ್ವಲ್ಪ ವಾಣಿ ದೋಷ ಕೊಡ್ತಾನೆ, ದಾರಿ ತಪ್ಪಿಸ್ತಾನೆ. ನಾಲಿಗೆ ಹಾರ್ಡ್ ಆಗುತ್ತೆ, ರಫ್ ಆಗುತ್ತೆ, ಟಫ್ ಆಗುತ್ತೆ. ಸೊ ಕನಿಷ್ಠ ಸೋದರಿಯರಿಗೆ ಮಾತ್ರ ಇವನು ಸ್ವಲ್ಪ ಸಮಸ್ಯೆಯನ್ನು ಕೊಡ್ತಾನೆ. ಅನ್ನೆಸೆಸರಿ ಅವರ ಜೊತೆ ಆರ್ಗ್ಯುಮೆಂಟ್ಗಳನ್ನ, ಇಂಪಲ್ಸಿವ್ ಬಿಹೇವಿಯರ್ ಅನ್ನು ತಪ್ಪಿಸಬೇಕಾಗುತ್ತೆ. ಇನ್ನು ಈ ರೀತಿಯಾಗಿ ನಿಮ್ಮ ಮಾತುಗಳು ತುಂಬ ಹರಿತವಾಗ್ತವೆ, ಶಸ್ತ್ರದಂತೆ ಇನ್ನೊಬ್ಬರಿಗೆ ಚೂಸ್ತವೆ. ಸೊ ಹೀಗಾಗಿ ಡ್ರೈವಿಂಗ್ ಮಾಡುವಾಗ ಕೂಡ ಎಚ್ಚರಿಕೆ ಇರಬೇಕು. ಅತಿಯಾದ ಧೈರ್ಯ ಅನಾಹುತಕ್ಕೆ ಕಾರಣ ಆಗ್ಬೋದು. ವೀಕ್ಷಕರೇ, ಹೀಗಾಗಿ ರಾಶಾಧಿಪತಿ ಕುಜನ ಸಂಚಾರ ತುಂಬ ಚೆನ್ನಾಗಿದೆ. ಮಾಸ ಪೂರ್ತಿ ಉತ್ತಮ ಫಲಗಳು. ಇನ್ನು ವೀಕ್ಷಕರೇ, ಗುರು ರಾಶಿಯಿಂದ ಕೇಂದ್ರದಲ್ಲಿ ಬರ್ತಾನೆ. ಸುಖ ಭಾವದಲ್ಲಿ ಬಂದಾಗ ಗುರುಬಲ ಇರಲ್ಲ, ಆದರೂ ಕೂಡ ಗುರು ಶುಭ ಫಲಗಳನ್ನು ಕೊಡ್ತಾನೆ. ಗುರು ಮತ್ತೆ ಸೂರ್ಯಂದು ಈಗಾಗಲೇ ಹೇಳಿರುವಂತೆ ಜೀವಾತ್ಮ ಸಂಯೋಗ ಆಗುತ್ತೆ. ಹೀಗಾಗಿ ಕೆಲವು ಶುಭ ಫಲಗಳು ಗುರುವಿನಿಂದ ಸಿಗ್ತವೆ. ಶುಭ ಕಾರ್ಯಕ್ಕೆ ಖರ್ಚು ಕೂಡ ಆಗುತ್ತೆ. ಬುಧನಿಂದಲೂ ಕೂಡ ಶುಭ ಫಲಗಳು ಸಿಗ್ತವೆ. ಪಶು ಸಂಪತ್ತಿನಿಂದ, ಕೃಷಿ ಉತ್ಪನ್ನಗಳಿಂದ
ಬುಧನು ಲಾಭವನ್ನು ಕೊಡ್ತಾನೆ ಆಗಸ್ಟ್ 22ರವರೆಗೂ. ಅದರ ನಂತರ ಮತ್ತೆ ಸುಖವನ್ನೇ ಬುಧ ಕೊಡ್ತಾನೆ. ಹೀಗಾಗಿ ಬುಧನ ಸಂಚಾರ ಮಾಸ ಪೂರ್ತಿ ಅನುಕೂಲ. ಇನ್ನು ಸಮಸ್ಯೆ ಇರೋದು ಶುಕ್ರನಿಂದ. ಶುಕ್ರ 6ನೇ ಭಾವದಲ್ಲಿ ಬರ್ತಾನೆ. ಸೆಕೆಂಡ್ ಲಾರ್ಡ್ ಅಂಡ್ ಸೆವೆಂತ್ ಲಾರ್ಡ್ ಇನ್ 6th ಹೌಸ್. ಹೀಗಾಗಿ ಆರ್ಥಿಕ ಸ್ಥಿತಿಗತಿಗಳು ಏನು ಚೆನ್ನಾಗಿರ್ತವೆ, ಆದರೆ ಅರ್ಥ ತ್ರಿಕೋನ ಸಕ್ರಿಯಗೊಳಿಸ್ತಾನೆ. ಆದರೆ ಬರುವಂಥ ಆದಾಯ ಅಥವಾ ಆದಾಯದ ಮೂಲಗಳು ಚೆನ್ನಾಗಿರಲ್ಲ, ಅಥವಾ ಸ್ವಲ್ಪ ಮೂಲಗಳು ಸರಿಯಾಗಿ ಇರಲಾರವು. ಆದರೂ ಕೂಡ ಹಣದ ಹರಿವು ಬರುತ್ತೆ. ಆದರೆ ಶುಕ್ರ ಇಲ್ಲಿ ನೀಚಸ್ಥನಾಗಿರೋ ನೀಚ ರಾಶಿಯಲ್ಲಿ ಇರುವುದರಿಂದ ಸುಖಕ್ಕೆ ಕೊರತೆ ಕಂಡು ಬರುತ್ತೆ. ಸುಖ ಇಲ್ಲಿ ಶುಕ್ರನಿಗೆ ಒಂದು ರೀತಿಯ ಮರಣಕಾರಕ ಸ್ಥಾನವಾಗಿ ಬಿಡುತ್ತದೆ. ಶುಕ್ರ ಇಲ್ಲಿ ಕಂಫರ್ಟೇಬಲ್ ಇರಲ್ಲ. ಹೀಗಾಗಿ ಸುಖದಲ್ಲಿ ಕೊರತೆ, ಈ ರೀತಿಯ ಅಂಶಗಳನ್ನ ನಾವು ಕಾಣಬಹುದು. ಶುಕ್ರನ ಸಂಚಾರದ ನಂತರ ನಾವು ಶನಿಯ ಸಂಚಾರ ತಿಳ್ಕೋಬೇಕು. ಕೊನೆಯದಾಗಿ ಶನಿ ಈಗಾಗಲೇ ತಿಳಿಸಿರುವಂತೆ ಮೀನದಲ್ಲಿ ವಕ್ರಿ ಆಗ್ತಾನೆ. ವಕ್ರಿ ಆದಾಗ ಶನೈಶ್ವರ ನಿಮ್ಮನ್ನು ಅತಿಯಾದ ಧಾರ್ಮಿಕತೆ, ಅತಿಯಾದ ಆಧ್ಯಾತ್ಮಿಕತೆಯನ್ನು ನೀಡುವಂಥದ್ದು. ಮೀನದಲ್ಲಿರುವ ಶನಿ ನಿಮ್ಮನ್ನು ತುಂಬ ಇಮೋಷನಲ್ ಮಾಡ್ತಾನೆ. ನಿಮ್ಮ ಭಾವನೆಗಳ ಮೇಲೆ ನಿಮಗೆ ಕಂಟ್ರೋಲ್ ಇರಬೇಕು. ಕಾರಣ ಇಲ್ಲಿ ಮೊದಲನೇ ಹಂತದ 7.5 ಆಲ್ರೆಡಿ ಚಾಲ್ತಿಯಲ್ಲಿದೆ. ಶನಿ ಸಂಚರಿಸುವ ಭಾವ ಚೆನ್ನಾಗಿಲ್ಲ. 12th ಹೌಸ್ ಇದೆ, ವ್ಯಯ ಭಾವ. ಅಲ್ಲಿ ನೇತ್ರ ಸಮಸ್ಯೆ ಬರುತ್ತದೆ. ಪ್ರಭಾವಿಸುವ ಪಾದ ಚೆನ್ನಾಗಿಲ್ಲ. ಪಾದ ಕೂಡ ಲೋಹ ಪಾದ ಇದೆ. ಭಾವ ಚೆನ್ನಾಗಿಲ್ಲ, ಪಾದ ಚೆನ್ನಾಗಿಲ್ಲ. 7.5 ಮೊದಲನೇ ಹಂತ. ಇಮೋಷನಲ್ ಮಾಡ್ತಾನೆ. ವಕ್ರಗತಿಯಲ್ಲಿ ಇದ್ದಾನೆ. ಹೀಗಾಗಿ ಈ ಅವಸ್ಥೆಯಲ್ಲಿ ನಿಮಗೆ ನೆಮ್ಮದಿ ಇರಲ್ಲ. ನೆಮ್ಮದಿಗಾಗಿ ಯು ಹ್ಯಾವ್ ಟು ಪರ್ಚೇಸ್ ದ ಹ್ಯಾಪಿನೆಸ್. ದೂರ ಹೋಗಬೇಕಾಗುತ್ತೆ, ಖರ್ಚು ಮಾಡಬೇಕಾಗುತ್ತೆ. ಮೆಂಟಲ್ ಪೀಸ್ಗೋಸ್ಕರ, ರೆಸ್ಟ್ಗೋಸ್ಕರ, ವಿಶ್ರಾಂತಿಗೋಸ್ಕರ. ನಿಮ್ಮದು ಡೈಲಿ ರೂಟೀನನ್ನು ನೀವು ರೀಸೆಟ್ ಮಾಡ್ಕೋಬೇಕಾಗುತ್ತೆ. ಮೆಡಿಟೇಷನ್ ಮಾಡಬೇಕು, ಸತ್ಸಂಗ ಮಾಡಬೇಕು, ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರಗಳ ದರ್ಶನ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು, ಚಾರಿಟಿ ದಾನ ಮಾಡಬೇಕು. ಇವೆಲ್ಲವೂ ನಿಮ್ಮನ್ನು ಹೀಲ್ ಮಾಡ್ತವೆ. ಎಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ಸ್ಲೋ ಆಗ್ತವೆ. ಈ ರೀತಿಯಾಗಿ ಶನಿಯ ಫಲಗಳು. ಹೀಗೆ ಎಲ್ಲ ಗ್ರಹಗಳ ಫಲಗಳಿವೆ. ಮುಂದೆ 4 ಮತ್ತೆ ಬೇರೆ ಪ್ಲೇಲಿಸ್ಟ್ ರಿಲೀಸ್ ಮಾಡ್ತೀನಿ. ಇಂಗ್ಲೀಷ್ನಲ್ಲಿಯೂ ಕೂಡ ಆಗುತ್ತೆ. ಸೊ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಶ್ರೀ ಗುರುದೇವ್ ದತ್ತ.